ಈಗ ಮದ್ಯಪಾನ ಆಗಾಗ ತಗೊಂತಾರಲ್ಲ, ಯಾವ ಒಂದು ಫುಡ್ ಚಾಯ್ಸ್ ಅನ್ನೋದನ್ನ ಅವರು ತಗೊಂತಾರೆ ಅನ್ನೋದ್ರ ಮೇಲೆ ಒಂದು ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ಖಾಲಿ ಹೊಟ್ಟೆಲಿ ಯಾವತ್ತೇ ಆಗಲಿ ಡ್ರಿಂಕ್ಸ್ ತಗೊಳಕ್ ಹೋಗ್ಬಾರ್ದು. ಇದು ಒಂದು ದೊಡ್ಡ ಮಿಸ್ಟೇಕು ಜನ ಮಾಡೋದು. ಸೊ ಕುಡಿಯೋಕೆ ಮುಂಚೆನೋ ಅಥವಾ ಕುಡಿಬೇಕಾದ್ರೆ ಒಂದು ಪ್ರೋಟೀನ್ ರಿಚ್ ಫುಡ್ ಅನ್ನೋದನ್ನ ತಗೊಳ್ಳೋದು, ಒಂದು ಹೆಲ್ತಿ ಫ್ಯಾಟ್ಸು, ಒಳ್ಳೆ ಕೊಬ್ಬಿನಾಂಶ ಅಥವಾ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸು. ಸೊ ನಾನ್ ವೆಜ್ ತಿನ್ನೋರಿಗೆ ಮೀನು, ಚಿಕನ್ನು ಅದನ್ನು ಗ್ರಿಲ್ ಮಾಡಿಕೊಂಡು ಕುಕ್ ಮಾಡಿಕೊಂಡು ತಿನ್ಬೋದು. ಪನ್ನೀರು, ಆಮೇಲೆ ಕಾಳು, ಬೇಳೆ, ಮೊಟ್ಟೆ, ಈ ಬಾಯ್ಲ್ಡ್ ಎಗ್ಸ್ ಆಗಿರ್ಬೋದು. ಕಾಂಪ್ಲೆಕ್ಸ್ ಕಾರ್ಬ್ಸ್ ಅಂದರೆ ಬ್ರೌನ್ ರೈಸು ಅಥವಾ ರಾಗಿ, ಜೋಳ ಅಥವಾ ಗೋಧಿ ಈ ಥರದ್ದು ಸಲಾಡ್ಸು. ಸೊ ಹಲವಾರು ಸ್ವಲ್ಪ ತರಕಾರಿಗಳು ಇವೆಲ್ಲ ತಗೊಂಡಾಗ ಆಲ್ಕೋಹಾಲ್ ಅಬ್ಸಾರ್ಪ್ಷನ್ ಅನ್ನೋದು ಸ್ಲೋ ಆಗುತ್ತೆ. ಈ ರ್ಯಾಪಿಡ್ ಆಗಿ ಬ್ಲಡ್ ಆಲ್ಕೋಹಾಲ್ ಲೆವೆಲ್ಸ್ ರೈಸ್ ಆಗೋದನ್ನು ಕಡಿಮೆ ಮಾಡುತ್ತೆ. ಗ್ಯಾಸ್ಟ್ರಿಕ್, ನಮ್ಮ ಜಠರ ಇರಿಟೇಷನ್ ಕಡಿಮೆ ಮಾಡುತ್ತೆ. ಈ ಅಲ್ಲಿ ಸಿಗೋ ಬಾಂಬೆ ಮಿಕ್ಸ್ಚರು, ಚಿಪ್ಸು, ಕಬಾಬ್ಗಳು ಇಂಥದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಅದರಿಂದ ಕ್ಯಾಲರೀಸು ಜಾಸ್ತಿ ಆಗುತ್ತೆ. ಆಲ್ಕೋಹಾಲ್ ಜೊತೆ ನಿಮ್ಮ ಲಿವರ್ಗೆ ಅದನ್ನು ಡ್ಯಾಮೇಜ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ.